ಜಗತ್ಪತ್ತೆ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವತ್ಯ ತಪಸೇ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾ ಶ್ರೀಲವಕುಶೇ ನಮೋ ಶೇಷಾಮ್ನಾಯ ಸ್ಮೃತಿಹೃದಯದಿತ್ತಾಯ ಹರಯೇ ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾ ಸುಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಭಿವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಪ್ಯಖಿಲೈಃ ಸುವಾಕ್ಯೈಃ ಪಶ್ಯೋದ್ಭವಾದಿನಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಥಾತೋರ್ಮಜಿಜ್ಞಾಸಾ ಓಂ. ಯಾವುದಾಯ್ತೀಗ? ಯದೀಯ ಚರಣಾಂಭೋಜ ಛಾಯಾಮಾಶ್ರಿತ್ಯ ನಿವೃತ್ತಾಃ ನಂದಂತೆ ಸಂತತಂ ಮುಕ್ತಾಃ ತ್ವಂ ಭಜೆ ವಲ್ಲಭಂ ಶ್ರಿಯಃ. ಏನಾಯ್ತೀಗ? ಲೇಪ ಹೇಳ್ತಾ ಇದ್ದಾರೆ. ಈಗ ಯಾವ ಲೇಪ? ಈಗೋ ಅಪರೋಕ್ಷ ಜ್ಞಾನ ಆದಮೇಲೆ ಸಂಚಿತ ಕರ್ಮ ಪೂರ್ತಿ ಸುಟ್ಟು ಹೋಗುತ್ತೆ. ಅವರಿಗೆ ಸಂಚಿತ ಪುಣ್ಯ ಅವರಿಗೆ ಸುಟ್ಟು ಹೋಗುತ್ತೆ. ಆಮೇಲೆ ಪ್ರಾರಬ್ಧಕ್ಕೆ ಅನಂತರಕ್ಕೆ ಲೇಪ ಇಲ್ಲ. ಪ್ರಾರಬ್ಧ ಮೂರು ಕರ್ಮ: ಸಂಚಿತ, ಪ್ರಾರಬ್ಧ, ಆಗಾಮಿ. ಸಂಚಿತ, ಪ್ರಾರಬ್ಧ, ಆಗಾಮಿ. ಸಂಚಿತಕ್ಕೆ ಟೋಟಲಿ ಏನೇನೂ ಇಲ್ಲ, ಹೊರಟೋಯ್ತು. ಆಗಾಮಿಗೆ ಲೇಪ ಇಲ್ಲ, ಪ್ರಾರಬ್ಧ ಅನುಭವಿಸಲೇಬೇಕು. ಇಷ್ಟು ಜನರಲ್ ಸ್ಟೇಟ್ಮೆಂಟ್. ಅದು ಆಗಾಮಿಗೂ ಲೇಪ ಇದೆ ಎಂದು ಸೇರಿಸಿದೆ. ಆಗಾಮಿಗೂ ಲೇಪ ಇದೆ. ಪುಣ್ಯ ಭಾರಿ ಆದರೂ ಲೇಪ ಇದೆ, ಪಾಪ ಭಾರಿ ಆದರೂ ಲೇಪ ಇದೆ. ಸಣ್ಣ ಪುಟ್ಟ ಪುಣ್ಯಕ್ಕೆಲ್ಲ ಕೊಡೋದಿಲ್ಲ. ದೊಡ್ಡ ಪುಣ್ಯ ಮಾಡಿದಾಗ ಏನು ಮಾಡ್ತಾರೆ? ಅದನ್ನು ಆನಂದ ವೃದ್ಧಿ ಆಗುತ್ತೆ. ಅದೇ ರೀತಿ ಇಲ್ಲೇನು ಮಾಡ್ತಾರೆ? ದೊಡ್ಡ ಪಾಪ ಯಾವುದದು? ಸೋತ್ತಮ ದ್ರೋಹ. ಒಂದೇ ಸೋತ್ತಮ ದ್ರೋಹ ಆಗಿಬಿಟ್ರೆ ಆಗೋದು ಆನಂದ. ದೊಡ್ಡ ದೇವತೆಗಳಿಗೆ ಆದರೆ ಆನಂದ ಉನ್ನಾಹ ಕಟ್ಟಾಗುತ್ತೆ, ಇವರಿಗೆ ಆನಂದನೇ ಕಟ್ಟಾಗುತ್ತೆ. ಉಳಿದವರಿಗಾದ್ರೆ ಆನಂದದಲ್ಲೇ ಹ್ರಾಸ, ಆನಂದ ಉನ್ನಾಹದಲ್ಲಿ ಹ್ರಾಸ. ಎರಡು ವ್ಯತ್ಯಾಸ ಇದೆ. ಇದಿಷ್ಟು ತಿಳ್ಕೊಂಡಿರ್ಬೇಕು. ಇಲ್ಲಿ ಅದು ಹೆಚ್ಚು ವಿಷಯ ಇಲ್ಲಿ ಹೇಳಲಿಲ್ಲ. ಮತ್ತೆ ತಾತ್ಪರ್ಯ ನೋಡಿ, ತಾತ್ಪರ್ಯ ಓದಬೇಕಲ್ಲಿ. ಸೊ ಇದನ್ನು ಇನ್ನೊಂದು ಕಡೆ ಹೇಳಿದ್ರು, ಇಲ್ಲಿ ಹೇಳಲೇ ಇಲ್ಲ. ಇಲ್ಲಿ ವಿಷಯ ಹೇಳಿಲ್ಲ, ಈಗಾಗಲೇ ಹೇಳಿ ಆಯ್ತು. ಅದನ್ನು ಸುಗ್ರೀವ ಚಂದ್ರರಿಗೆ ಏನಾಯ್ತು? ಇಬ್ಬರಿಗೂ ಸೂರ್ಯಚಂದ್ರರಿಗೆ ಸ್ವಚ್ಛದಾರ ಪರಿಗ್ರಹ ಅಂದರು ಒಂದೇ, ಸೋತ್ತಮ ದ್ರೋಹ ಅಂದರು ಒಂದೇ. ಅದರಿಂದಾಗಿ ಏನಾಯ್ತು? ಅವರಿಗೆ ಆನಂದ ಉನ್ನಾಹದಲ್ಲಿ ಕಡಿಮೆ ಆಯಿತು. ಆನಂದ ಕೃಪ್ತಾನಂದ ಹ್ರಾಸ ಆಗಲಿಲ್ಲ, ಉನ್ನಾಹದಲ್ಲಿ ಕಡಿಮೆ ಆಯಿತು. ಏನ ಯಾವುದಕ್ಕೆ? 3 ರೂಪಾಯಿ ಸೇರೋದು ಕಷ್ಟ ಬರಲಿಲ್ಲ, ಇವರಿಗೆ ಬರಲಿಲ್ಲ. 3 ರೂಪಾಯಿ ಕಷ್ಟ. ಉದಾಹರಣೆ ತಾರೆಗೆ ಬಂದಿತ್ತು, ಅದಕ್ಕೆ ಸಭೆ ವಾಪಸ್ ಹೋದಲ್ಲ ಅಷ್ಟೇ ಹೊತ್ತು. ಇವರಿಗೆ ಪ್ರಸಂಗ ಇಲ್ಲ. ಅದು ದೇರ್ ಫೋರ್ ಅದು ಎಂದೂ ಕೂಡ ಏನಾಯ್ತು? ಇದರಿಂದ ಅಪರೋಕ್ಷ ಜ್ಞಾನ ಬಂದ ಮೇಲೂ ಕೂಡ ಏನು ಮಾಡಬಾರ್ದು? ತಪ್ಪು ಮಾಡಬಾರ್ದು. ಇವತ್ತು ಮೊದಲೇ ಸೋತ ಹೋದ್ರೂ ಮಾಡಿಬಿಡ್ತಾರೆ. ಅದು ಬಂದ ಮೇಲಲ್ಲ, ಅದು ಅಪರೋಕ್ಷ ಜ್ಞಾನ ಬರೋ ಚಾನ್ಸೇ ಇಲ್ಲ ಅವ್ರಿಗೆ. ಹಾಗಾಗಿಬಿಡ್ತದೆ. ಇದನ್ನು ಸರಿಯಾಗಿ ಯೋಚನೆ ಮಾಡಿ. ನಮ್ಮ ಜನಕ್ಕೆ ಎಜುಕೇಷನ್ ಭಾಳ ಕಡಿಮೆ ಇದೆ ಆ ಲೆಕ್ಕದಲ್ಲಿ. ಬರೀ ಬೈಯೋದನ್ನು ಕಲಿಸಿಬಿಟ್ಟಿದ್ದಾರೆ ಅಷ್ಟೇ. ಅದು ಬೈಕೊಂಡು ಓಡಾಡಿ ಅಂತ ಹೇಳ್ಬಿಟ್ಟು. ತಪ್ಪದು. ಬೈಯೋದಲ್ಲ, ಅದು ನಮ್ಮನ್ನೇ ಬೈಕೊಂಡು ಓಡೋದು, ಬೇರೆಯವ್ರನ್ನೆಲ್ಲ. ಬೇರೆಯವ್ರನ್ನ ಬೈದ್ರೆ ಗೊತ್ತು ಎರಡು ಆಗ್ತಾರೆ ಅಂತೇಳಿ. ನಮ್ಮಲ್ಲಿ ಸುಮ್ಮನೆ ಬೈಕೊಂಡು ಓಡಾಡ್ತಿರ್ತಾರೆ. ಬನ್ನಿ ನೀವು ವಾಟ್ಸಪ್ಪಲ್ಲಿ ನೋಡ್ಬೇಕು ನೀವು. ಬಾಯಿ ಬಂದ ಬೈತಿರ್ತಾರೆ. ಒಬ್ಬ ದೊಡ್ಡವರಿಲ್ಲ, ಚಿಕ್ಕವರಿಲ್ಲ. ಅದು ದೊಡ್ಡ ವಿಚಾರ ಕೂಡ ಅಲ್ಲ. ಅದು ವಿಷಯದ ಬಗ್ಗೆ ಕೆಟ್ಟದಾಗ ಬೈದ್ಬಿಟ್ಟು ಎಷ್ಟು ಪಾಪ ಕಟ್ಕೋತಾರೆ. ಅದಕ್ಕೆ ಆಚಾರ ಹೈಲೈಟ್ ಮಾಡ್ತೇವೆ ಇವೆಲ್ಲ. ಇದನ್ನು ಹೈಲೈಟ್ ಮಾಡಿಬಿಟ್ಟು ಯಾರೂ ದಾರಿ ತಪ್ಪಿ ಹೋಗೋದಿಲ್ಲ. ಹುಷಾರಾಗಿರಿ, ಮಾತಾಡಬಾರ್ದು. ದೊಡ್ಡವ್ರ ಗೈಡ್ ಮಾಡೋಕೆ ಹಾಗೆಲ್ಲ ಬೈಲಕ್ಕೆ ಹೋಗಬೇಡ. ಈ ಭಿನ್ನಾಭಿಪ್ರಾಯ ಬೇರೆ ವಿಚಾರ. ಅದಕ್ಕೋಸ್ಕರ ಏನು ಮಾಡಿಕೊಡೋದು ನೀವು? ಅವ್ರನ್ನ ಯಾವುದೋ ವಿಷಯಕ್ಕೆ ಅವ್ರನ್ನ ಏಕವಚನದಲ್ಲಿ ಬೈಯೋದು, ಬಾಯಿ ಬಂದ ಬೈಯೋದು, ಹಾಗೆಲ್ಲ ಮಾಡಬಾರ್ದು. ಇವತ್ತು ಏನು ಉಪಯೋಗ ಇಲ್ಲ ಅದರಿಂದ. ಅಪರೋಕ್ಷ ಜ್ಞಾನಿಗಳಿಗೆ ಪಾಪ ಬಿಡೋದಿಲ್ಲ ಅಂತ ಹೇಳಿದರೆ, ಉಳಿದವ್ರು ABCDಗಳು ಯಾರು ಕೇಳ್ತಾರೆ ಅದನ್ನು? ಪೂರ್ವಂ ಸ್ವರ್ಗಾದಿ ಲಬ್ಧ್ಯರ್ಥಂ ವೀರ್ಯವತ್ವೇನ ಚೋದಿತಂ ಕರ್ಮ ವಿದ್ಯಾಯುತಂ. ಅಪರೋಕ್ಷ ಜ್ಞಾನ ಬರೋದಕ್ಕಿಂತ ಮಾಡಿದ ಕರ್ಮ ಎಲ್ಲ ಅಪರೋಕ್ಷ ಜ್ಞಾನಕ್ಕೆ ಸಾಧನ ಆಗುತ್ತೆ. ಅಪರೋಕ್ಷ ಜ್ಞಾನ ಬಂದೇನು ಮಾಡೋ ಕರ್ಮಗಳೆಲ್ಲ ಉನ್ನಾಹಕ್ಕೆ ಸಾಧನ ಆಗುತ್ತೆ. ಆದ್ದರಿಂದ ಕರ್ಮ ಯಾವ ಸ್ಟೇಜಲ್ಲೂ ವೇಸ್ಟ್ ಆಗೋದಿಲ್ಲ. ಆದರೆ ಬರೀ ಕೆಲಸ ಮಾಡೋಕ್ಕೆ ಬರಲ್ಲ. ಅದಕ್ಕೆ ಜ್ಞಾನದ ಉದ್ದೇಶ ಇಲ್ಲಿರಬೇಕು, ಜ್ಞಾನದ ಬ್ಯಾಕ್ಗ್ರೌಂಡ್ ಅಲ್ಲಿರಬೇಕು. ಅದಕ್ಕೆ ಭಗವದ್ಗೀತೆಯಲ್ಲೇ ಬರುತ್ತೆ, ಏವಂ ಜ್ಞಾತ್ವಾ ಕೃತಂ ಕರ್ಮ ಪೂರ್ವೈರಪಿ ಮುಮುಕ್ಷುಭಿ. ಹಿಂದವರೆಲ್ಲ ತಿಳ್ಕೊಂಡ ಮೇಲೂ ಕೂಡ ಕರ್ಮ ಮಾಡಿದ್ದಾರೆ. ಬೇರೆ ಮತಗಳಲ್ಲಿ ಇಲ್ಲ ಇದು, ಆ ಕಾನ್ಸೆಪ್ಟೇ ಇಲ್ಲ. ಮತ್ತು ಅಪರೋಕ್ಷ ಜ್ಞಾನ ಮೋಕ್ಷಕ್ಕೆ ಯಾಕೆ ಹೋಗಲಿಲ್ಲ, ಹಾಗೆ ಇಲ್ಲಿ ಹಾಕಿದ್ದಾರೆ, ಇನ್ನು ಉತ್ತರ ಕೊಡೋಕ್ಕೆ ಬರೋದಿಲ್ಲ ಅವರಿಗೆ. ಅದಕ್ಕೆ ವಿಮರ್ಶೆ ಅಂತ ಕರೀತಾರೆ. ಅಧ್ಯಯನ ವಿಮರ್ಶೆ ಅಂದರೆ ಅದು ಸುಮ್ಮನೆ ಬೈಕತ್ತ ಓಡಾಡಿದ್ರೆ ಅಧ್ಯಯನ ಅಲ್ಲ. ಅದು ಸರಿಯಲ್ಲ, ಈ ಕಾರಣಕ್ಕೆ ಸರಿಯಲ್ಲ. ಅವರು ಏನು ಮಾಡೋಕ್ಕೆ ಬರೋದಿಲ್ಲ. ಫ್ಯಾಕ್ಟ್ ಅದು. ಬೈಬಾರದು. ಬೈಯೋದು ರೈಟ್ ಇಲ್ಲ ಯಾರಿಗೂ ಕೂಡ.
ಪಶ್ಚಾನ್ಮೋಕ್ಷೇ ವೀರ್ಯಪ್ರದಂತು ಇತಿ. ಮೋಕ್ಷದಲ್ಲಿ ವೀರ್ಯಪ್ರದ ಅಂದರೆ ಆನಂದ ಉನ್ನಾಹ ಮಾಡೋದು. ಭೋಗೇನ ತ್ವಿತರೇ ಕ್ಷಪಯಿತ್ವಾಥ ಸಂಪತ್ಸ್ಯತೇವಂ ತಥೋ ಭೋಗೇನ ಪುಣ್ಯಂಚ ಕ್ಷಪಯಿತ್ವಾ ಕ್ಷಪಯಿತ್ವೇತರತ್ತಥಾ ಬ್ರಹ್ಮದರ್ಶೀ ಚ ತಮೋ ಮೋಕ್ಷೌ ವಾಪ್ನುತ. ಎಷ್ಟು ಕ್ಲಬ್ ಮಾಡಿಬಿಟ್ರಿ ಎಲ್ಲ ಕೂಡ. ತಥೋ ಭೋಗೇನ ಪುಣ್ಯಂಚ ಕ್ಷಪಯಿತ್ವಾ ಇತರತ್ತಥಾ. ಪುಣ್ಯವನ್ನು ಭೋಗ ಮಾಡಿ ಅನುಭವಿಸಬೇಕು, ಅನಿಷ್ಟವಾಗಿದ್ದನ್ನು ಕೊಟ್ಬಿಡ್ಬೋದು, ಇಷ್ಟವಾದ್ದನ್ನು ಅನುಭವಿಸ್ಬೇಕು, ಇನ್ನೂ ಇಷ್ಟವಾದ್ದನ್ನು ಮೋಕ್ಷಕ್ಕೆ ಉಪಯೋಗ ಆಗುತ್ತೆ. ಬ್ರಹ್ಮದರ್ಶಿ ಚ ಬ್ರಹ್ಮದ್ವಿಟ್ ತಮಃ ಬ್ರಹ್ಮದರ್ಶಿ ಮೋಕ್ಷಂ. ಬ್ರಹ್ಮದ್ವಿಟ್ ಅಂದರೆ ಪರಮಾತ್ಮ ವಿಷ್ಣು ದ್ವೇಷಗಳೆಲ್ಲ ಅಂಧ ತಮಸ್ಸಿಗೆ ಹೋದರೆ, ವಿಷ್ಣು ಭಕ್ತರೆಲ್ಲ ಎಲ್ಲಿಗೆ ಹೋಗ್ತಾರೆ? ಮೋಕ್ಷಕ್ಕೆ ಹೋಗ್ತಾರೆ. ಉದಾಸೀನ ಮಾಡೋರು ಸಂಸಾರದಲ್ಲೇ ಉಳಿತಾರೆ. ಬ್ರಹ್ಮಾಣಾಂ ಶತಕಾಲಾತ್ತು ಪೂರ್ವಮಾರಬ್ಧ ಸಂಶಯ ಬ್ರಹ್ಮಣಸ್ತ್ವೇವ ತಾವತ್ವಂ ಪಶ್ಚಾತ್ ಬ್ರಹ್ಮಣಸ್ತಥಾ ಪಂಚಾಶತ್ ಬ್ರಹ್ಮಣಸ್ತಥಾ. ಈ ಪ್ರಾರಂಭ ಯಾವಾಗ ಸಿಗುತ್ತೆ ಅಂತ ಪ್ರಶ್ನೆ. ಯಾರಿಗೆ? ದೊಡ್ಡವರಿಗೆಲ್ಲ ರುಜುಗಳೇ ಇದ್ದಾರೆ ಅಂತ ತಿಳ್ಕೊಬೋಣ. ಅವ್ರಿಗೆ ಎಷ್ಟು ದಿವಸ ಬೇಕು? 100 ಬ್ರಹ್ಮಕಾಲ ಬೇಕು. ಅವ್ರ ಪ್ರಾಪ್ತ 100 ಬ್ರಹ್ಮರ ಕಾಲ. ನಾವು ಎಲ್ರಿಗೂ ಅಪ್ಲಿಕಬಲ್ಲ. ಯಾರಿಗಿದು? ಭಾರಿ ಮ್ಯಾಕ್ಸಿಮಮ್ ಟೈಮ್ ತೊಗೊಂಡ್ಬಿಟ್ರೆ ಈ ರುಜುಗಳು ಬರ್ತಾರೆ. ಫಸ್ಟ್ ರುಜು ಬಂದರೆ ಈಗ 100ನೇ ರುಜು ಆಗಬೇಕು. ಒಂದೊಂದು ಬ್ರಹ್ಮಕಲ್ಪಕ್ಕೆ ಒಂದು ರುಜು 100 ಆಯ್ತು ಅಲ್ಲಿಗೆ. ಸೊ 100 ಬ್ರಹ್ಮದೇವರಾಗಬೇಕು ಅವ್ರು ಕಡಿಬೇಕಾದ್ರೆ. ರುಜು ಪೋಷ್ಟು ಬಂದುಬಿಟ್ರೆ ಅವ್ರೆ ರುಜು ಆಗಿಬಿಟ್ರೆ ಈಗಾಗಲೇ ಸ್ವಭಾವತಃ ರುಜುಗಳೇ. ಈಗ ಜ್ಞಾನ ಬಂದ ಸಾಧನೆ ಮುಗಿದು ರುಜುತ್ವ ಶುರುವಾಯಿತು. 100 ಬ್ರಹ್ಮಕಾಲದವರೆಗೂ ಅತಿ ಹೆಚ್ಚು ಪ್ರಾರಬ್ಧ ಇರೋದು ಯಾರಿಗೆ ಅಂದರೆ ರುಜುಗಳಿಗೆ ಅತಿ ಹೆಚ್ಚು ಪ್ರಾರಬ್ಧ ಇರೋದು. ಅವ್ರ ಆಶ್ಚರ್ಯ ಅಂದರೆ ಬರೀ ಒಳ್ಳೆ ಪ್ರಾರಬ್ಧ, ದುಃಖದ ಟ್ರೇಸ್ ಕೂಡ ಅದರಲ್ಲಿಲ್ಲ. ಉಳಿದವರಿಗೆಲ್ಲ ಏನಾಗುತ್ತೆ? ಮಿಕ್ಸ್ ಆಗುತ್ತೆ ಎರಡೂ ಕೂಡ. ಇವ್ರಿಗೆ ಮಿಕ್ಸೇ ಇಲ್ಲ, ಬರೀ ಶುದ್ಧವಾದದ್ದು. ಅಷ್ಟು ದಿವಸ ಇರಬೇಕು. ಇಲ್ಲೂ ಭಾರಿ ಗ್ರೇಟಲ್ಲಿರ್ತಾರೆ, ಮುಂದೂ ಕೂಡ ಭಾರಿ ಮುಕ್ತಿಯಲ್ಲೂ ಕೂಡ ನಂಬರ್ 1 ಆಗಿರ್ತಾರೆ. ಉಳಿದವರಿಗೆಲ್ಲ ಕೂಡ ಅವರ ಯೋಗ್ಯತೆ ತಕ್ಕಂತೆ ಏನಾಗುತ್ತೆ, ಅದು ಚೇಂಜ್ ಆಗ್ತಾ ಹೋಗುತ್ತೆ. ಅದಕ್ಕೆ ಹೇಳಿದೆ 100, 50 ಎಲ್ಲ ಕಡಿಮೆ ಮಾಡ್ತಾ ಬಂದರು. ಏನೋ ಹಾಂ ಏನ ಯಾರಿಗೆ? ದ್ವೇಷ ಪೂರ್ಣ ದ್ವೇಷ ಅಲ್ಲಿ ಅವ್ರಿಗೆ ಕಟ್ ಆಫ್ ಪಾಯಿಂಟ್. ದ್ವೇಷ ಪೂರ್ತಿ ಆಗದೆ ದುರ್ಯೋಧನಗಳಿದ್ದಾರೆ. ಈಗ ಕೃಷ್ಣ ನೋಡ್ತಾ ಇದ್ದಾರೆ, ಅದು ದರ್ಶನ ಆಯ್ತಲ್ಲ. ಈಗ ಕೃಷ್ಣನ ಮಹಿಮೆ ನೋಡ್ತಾ ಇದ್ದಾರೆ. ಕೃಷ್ಣ ಅಂತಲೇ ದೇವರು ಅಂತ ಅರ್ಥನೇ ಆಗಲಿಲ್ಲ ಅವರಿಗೆ. ಯಾರೋ ಅಂತ ತಿಳ್ಕೊಂಡು ಬೈದು ಬಿಡಿ. ಅದೇ ಇಬ್ಬರು ನೋಡಿ ಅವ್ರಿಗೆ ಅಪರೋಕ್ಷ ಜ್ಞಾನ ಆಯ್ತಲ್ಲ. ಈಗ ಅವ್ರದ್ದು ಬಿಂಬಾಪರೋಕ್ಷ, ಇವರಿಗೆ ಬಾಹ್ಯ ಅಂತ ಅಷ್ಟೇ ಡಿಫರೆನ್ಸ್. ಬಾಹ್ಯ ಎತ್ಕೊಂಡು ರಾಮದೇವ್ರನ್ನ ಎದುರಿಗೆ ನಿಂತ್ಕೊಂಡೇ ಬೈಯೋದು. ಒಬ್ಬನಿಗೆ ಸುದ್ದಿ ಬಂತು ನಿಮ್ಮ ಮೇಲೆ ಭಾರಿ ಬೈತಾರೆ ಅಂತೇಳಿ ಸುಮ್ಮನೆ ಇದ್ದ, ಎದುರಿಗೆ ಬೈದರು, ಗ್ಯಾರಂಟಿ ಬೈತಾರೆ ಅಂತ ಆಯ್ತಲ್ಲ. ಆ ಟೈಮ್ ಅಪರೋಕ್ಷವಾಗಿ ಬೈಯೋದು, ಅಪರೋಕ್ಷವಾಗಿ ಸ್ತೋತ್ರ ಮಾಡೋದು. ಆದ್ದರಿಂದ ಅವರಿಗೆ ಆ ರೀತಿಯೇ ಹೊರತು ಬೇರೆ ಇಲ್ಲ. ಇದರಿಂದ ದೇವರ ಅವತಾರ ಮಾಡೋಕ್ಕೆ ಒಂದು ಕಾರಣ ಬಂತೀಗ. ಏನು ಕಾರಣ? ಇವರಿಗೆ ಬಿಂಬರೂಪಿ ಕಾಣ್ತಾರೆ, ಯೋಚನೆ ಇಲ್ಲ. ಅವ್ರಿಗೆ ಬಿಂಬರೂಪಿ ಕಾಣೋದಿಲ್ಲ. ದ್ವೇಷಪೂರ್ತಿ ಆಗಬೇಕಲ್ಲ. ದ್ವೇಷಪೂರ್ತಿ ಯಾವಾಗ ಆಗುತ್ತೆ? ದೇವರ ಅವತಾರ ಕಾಲ ಕೊಡ್ತಾರೆ. ಹೆಚ್ಚು ಜನ ಹುಟ್ಟಿದ್ದೆಲ್ಲ ದುಷ್ಟರೆಲ್ಲ ರಾಮಾವತಾರ ಕೃಷ್ಣಾವತಾರ ಕಾಲಕ್ಕೆ. ಎಲ್ಲ ರೂಪಗಳು ಎಲ್ಲರಿಗೂ ಕಾಣೋದಿಲ್ಲ. ಕೆಲ ರೂಪ ಮಾತ್ರ ಪರಮಾತ್ಮ ತೋರಿಸ್ತಾರೆ. ಆ ರೂಪನ ದ್ವೇಷ ಮಾಡ್ತಾರೆ ಇವರು. ಅದಕ್ಕೆ ಪೂರ್ಣ ದ್ವೇಷ. ಕೊನೆಗೆ ಅಂತ್ಯಕಾಲಕ್ಕೂ ಕೃಷ್ಣನ ಬೈದು ಸಾಯ್ತಾನೆ. ಮ್ಯಾಕ್ಸಿಮಮ್ ಕ್ಲೈಮ್ಯಾಕ್ಸ್ ಅದು. ಕೃಷ್ಣನ್ ನೋಡ್ತಾ ಸಾಯ್ತಾರೆ. ಮತ್ತು ಇಬ್ಬರು ನೋಡ್ತಾ ಸಾಯವರೇ. ಭೀಷ್ಮರು ನೋಡ್ತಾ ಸಾಯ್ತಾರೆ, ದುರ್ಯೋಧನ ನೋಡ್ತಾ ಸಾಯ್ತಾರೆ. ಇವನು ನೋಡ್ತಾ ಸತ್ತು ಅಂಧ ತಮಸ್ಗೆ ಹೋದ, ಅವ್ರು ನೋಡ್ತಾ ಸತ್ತು ವೈಕುಂಠಕ್ಕೆ ಹೋದ. ಭೀಷ್ಮ ಮುಕ್ತಿ ಪ್ರದಾಯಕ. ಇದು ಅದೇ ಬೈತಾನೆ, ಅದು ಭಾರಿ ಇಂಪಾರ್ಟೆಂಟ್. ರುಜುಗಳಿಗೆ ಸಾಧನೆ ಮಾಡಿ ಮೋಕ್ಷ ಆಗಿರುತ್ತಲ್ಲ, ಮೋಕ್ಷದಲ್ಲಿ ಎಲ್ಲ ರುಜುಗಳಿಗೂ ಆನಂದ ಸಾಮ್ಯನೋ ಅಥವಾ ವ್ಯತ್ಯಾಸ ಇರುತ್ತೆ? ಯಾರಿಗೆ ಆನಂದ ಸಾಮ್ಯ ಕೇಳ್ತಾರೆ ನೀವು? ಯಾರಿಗೆ? ರುಜುಗಳ ಮೋಕ್ಷ ಸಾಧನೆ ಮಾಡಿ ಮೋಕ್ಷದಲ್ಲಿ ಎಲ್ಲರಿಗೂ ಈಕ್ವಲ್ ಆನಂದ. ಮೋಕ್ಷದಲ್ಲಿ ಎಲ್ಲರಿಗೂ. ಯಾರಿಗೆ? ರುಜುಗಳ ಬ್ರಹ್ಮ ಅವರಿಗೆ. ಮುಕ್ತ ಬ್ರಹ್ಮರಿರ್ತಾರೆ. ಮುಕ್ತ ಬ್ರಹ್ಮರಲ್ಲಿ ಏನಿಲ್ಲ, ಡಿಫ್ರೆನ್ಸ್ ಇದೆ. ಒಂದೇ ಬಗೆಯ ಆನಂದ, ಪೂರ್ಣಾನಂದ ಅವರಿಗೆ. ಎಲ್ರಿಗೂ ಪೂರ್ಣಾನಂದ, ಈಕ್ವಲ್ ಆನಂದ. ಆದರೆ ಯೋಗ್ಯತಾ ಸರ್ ಅದು ವ್ಯತ್ಯಾಸ. ಯೋಗ್ಯತಾ ಪ್ರಕಾರ ವ್ಯತ್ಯಾಸ ಬರಬಾರ್ದು. ಎಲ್ಲಿ ಬಂತು ಯೋಗ್ಯತಾ? ರುಜುತ್ವ ಯೋಗ್ಯತೆ ವ್ಯತ್ಯಾಸ ಎಲ್ಲಿ ಬರುತ್ತೆ? ರುಜು ಬಿಡ್ತಾನೆ ಅವರು. ಆ ಕೇಳಿರೋದು ಸ್ಕೇಲ್ ರಿವೈಸ್ ಆಗುತ್ತೆ. ಈಗ ಫ್ರೆಶರ್ ಇರ್ತಾರೋ ಅದಿಲ್ಲ ಬೇರೆ. ಆ ಸ್ಕೇಲ್ ಸೆಟ್ ಆಗಿಬಿಡ್ತಾರೆ, ಮುಗಿದೋಯ್ತು. ಸರ್ವಿಸ್ ಪ್ರಕಾರ ಚೇಂಜ್ ಆಗುತ್ತೆ. ಯಾರು ಪ್ರಶ್ನೆ ಬರೋದಿಲ್ಲ. ಯಾಕೆ? ಇಲ್ಲಿ ಲೇಟಾಗಿ ಆಗಿದ್ದೇ ಅವ್ರಿಗೆ ಇಷ್ಟು ದಿವಸ ಲೇಟಾಗಾಯ್ತಲ್ಲ, ಅದೇ ಗ್ಯಾಪ್ ಅಷ್ಟೇ ಹೊರತು ಅಲ್ಲಿ ಮಾತ್ರ ಏನಿಲ್ಲ. ನೋ ಚೇಂಜ್. ಇಬ್ಬರು ಸರ್ವಿಸ್ ಮಾಡ್ತಾ ಸ್ಟ್ಯಾಗ್ನೇಷನ್ ಬಂತು. ಇಬ್ಬರಿಗೂ ಕಾಮನ್ ಆಯ್ತು. ಮತ್ತೆ ವ್ಯತ್ಯಾಸ ಬರಲಿಲ್ಲ, ಮುಂದೆ ಇಲ್ಲ. ಸ್ಕೇಲ್ ಮುಗಿದೋಯ್ತು. ಅದಕ್ಕೆ ಮುಕ್ತಿಯಲ್ಲಿ ಮತ್ತೆ ಇಂಪ್ರೂವ್ಮೆಂಟ್ ಪ್ರಶ್ನೆ ಬರೋದಿಲ್ಲ. ಆದ್ದರಿಂದ
ಎಲ್ಲರಿಗೂ ಮುಕ್ತ ಶೇಷರಿದ್ದಾರೆ. ಮುಕ್ತರ ಶೇಷರೆಲ್ಲ ಆನಂದ ಈಕ್ವಲ್, ಮುಕ್ತ ಗರುಡರ ಆನಂದ ಈಕ್ವಲ್, ಗರುಡ ಶೇಷ ಈಕ್ವಲ್ ಆದರೆ ಇಬ್ಬರ ಆನಂದನೂ ಈಕ್ವಲ್. ಮತ್ತು ಇಂದ್ರಾದಿಗಳ ಆನಂದ ಅವರವರಿಗೆ ಎಲ್ಲ ಮುಕ್ತೇಂದ್ರ ಆನಂದ ಈಕ್ವಲ್. ಆದರೆ ಬೇರೆಯವ್ರಿಗೆ ಕಂಪೇರ್ ಮಾಡಿದರೆ ಅಲ್ಲ, ಸಾಮ್ಯ ಇಲ್ಲ ಅಂತ ಅದೇ ಹೇಳ್ತಿರೋದು. ಮುಕ್ತರಾದವರಲ್ಲೇ ಆನಂದ ಸಾಮ್ಯ ಇಲ್ಲ. ಇದು ಮುಕ್ತಿ ಕೊಟ್ಟ ಪರಮಾತ್ಮನಿಗೆ ಅವ್ರಿಗೆ ಆನಂದ ಸಾಮ್ಯ ಹೇಳಿ ಏನು ಮಾಡಬೇಕಾಗ? ಅರ್ಥ ಆಯ್ತಾ? ಎಷ್ಟು ಅನ್ಯಾಯ. ಈ ವರ್ಕರ್ಸಿಗೆ ಕೂಡ ಓನರಿಗೆ ಬರೋಷ್ಟು ಲಾಭ ಬರೋದಾದರೆ ವರ್ಕರ್ ಯಾಕೆ ಆಗ್ತಾರೆ? ಇವರು ಓನರ್ ಆಗಿಬಿಡ್ತಾರೆ ಅಷ್ಟೇ. ಅವನು ನಾನು ಸರ್ವಿಸ್ ಮಾಡ್ತಿದ್ದೆ, ನಿಮ್ಮನ್ನು ಮೇಂಟೈನ್ ಮಾಡಿ ತಲೆ ಕೆಡಿಸ್ಕೋಬೇಕಾಕೆ ಅಂತ. ಬ್ರಹ್ಮಾಣಂ ಶತಕ ನಿಮಗೆಲ್ಲ ಏನು ಅನಿಸುತ್ತೆ ಈಗ? ಇವೆಲ್ಲ ಮೋಕ್ಷ ಜ್ಞಾನ ಆದಮೇಲೆ ಪ್ರಾರಬ್ಧ ಇವೆಲ್ಲ ಯಾಕೆ ತಲೆ ಕೆಡಿಸ್ಕೋಬೇಕು ಅಂದರೆ ತಯಾರಿ ಮಾಡ್ಕೋಬೇಕಾದ್ರೆ ಇವೆಲ್ಲ ಬೇಕು. ಬದ್ರಿಗೆ ಹೋದ್ಮೇಲೆ ಏನಾಗುತ್ತೆ ನೋಡ್ಕೊಂಡು ನಾವು ಇಲ್ಲೇ ತಯಾರು ಮಾಡ್ಕೊಂಡು ಹೋಗಿರ್ತಾನೆ. ಆಗಲೇ ಬದ್ರಿಗೆ ಹೋದಾಗ ಏನು ಮಾಡೋ ಇಲ್ಲೇ ಯೋಚನೆ ಮಾಡಿ ಹೋಗಿರ್ತಾರಲ್ಲ ಆ ಥರ. ಬದ್ರಿಗೆ ಎಂದೋ ಹೋಗೋದಿರ್ಬೋದು, ಈ ವರ್ಷ ಕೂಡ ಅಲ್ಲ, ಎಂದೋ ಹೋಗೋದಿರ್ಬೋದು. ಮೊದಲು ತಯಾರಿ ಮಾಡ್ತಾರೆ. ಇದೆಲ್ಲ ಗೊತ್ತಿದ್ದರೆ ನಾವು ಕೆಲವು ಪಾಪ ಮಾಡೋದ್ರಿಂದ ಎಷ್ಟು ಅನರ್ಥವಾಗುತ್ತೆ ಎಚ್ಚರಿಕೆ ಅಂತ ಬಿಟ್ಟರೆ ಆಗ ಮುಂದೆ ಸಾಧನವಾಗಿ ಎಂಟರ್ ಆಗ್ತಾನೋ. ಇವ್ರಿಗೆ ಎಂಟ್ರಿನೇ ಇಲ್ಲ, ಅಲ್ಲೇ ಡಿಪಾರ್ ಆಗೋಗ್ಬಿಡ್ತಾರೆ. ಬ್ರಹ್ಮಾಣಂ ಶತಕಾಲತ್ತು ಪೂರ್ವಮಾರಬ್ಧ ಸಂಶಯ ಬ್ರಹ್ಮಣಸ್ತ್ವೇವ ಯಾವತ್ತಾವತ್ವಂ ಪಂಚಾಶತ್ ಬ್ರಹ್ಮಣಸ್ತಥಾ ರುದ್ರಸ್ಯ. ಎಲ್ಲರಿಗೂ ಅಷ್ಟಲ್ಲ, ರುದ್ರದೇವರಿಗೆ ಎಷ್ಟು? 50 ಕಡಿಮೆ ಆಗುತ್ತೆ ತಕ್ಷಣ. ಹಾಗೆ ಕಡಿಮೆ ಆಗ್ತಾ ಬರುತ್ತೆ. ತಸ್ಯಾತ್ ಆಮೇಲೆ ವಿಷದೇವಸ್ಯಾತ್ ಇಂದ್ರಸ್ಯಾರ್ಕಾದಿಕೆ ದಶ. ಆಮೇಲೆ ಇನ್ನೂ ಕಡಿಮೆ ಆಗ್ತಾವೆ ಸೂರ್ಯಾದಿಗಳು, ಇಂದ್ರ ಸೂರ್ಯ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. ರುದ್ರಸ್ಯ ಅರ್ಧ 20 ಇಂದ್ರರಿಗೆ, ಅದು ಅರ್ಕಾದಿಕೆ ದಶ ಅವರಿಗೆ 10. ಅನ್ಯೇಷಾಂ ಬ್ರಹ್ಮ ಮಾತ್ರಸ್ಯ ಉಳಿದವರಿಗೆ ಒಂದೇ ಬ್ರಹ್ಮಕಲ್ಪ ಅಂತ ಆರಬ್ಧ ಸಂಶಯ. ಸಾಮಾನ್ಯರಿಗೆಲ್ಲ ಅಷ್ಟು ಬ್ರಹ್ಮಕಲ್ಪ ಇಲ್ಲ, ಒಂದೇ ಬ್ರಹ್ಮಕಲ್ಪದಲ್ಲೂ ಶಾರ್ಟ್ ಪೀರಿಯಡ್ ಅಷ್ಟೇ, ಅಷ್ಟು ದಿವಸ ಇಲ್ಲ ಅವರಿಗೆಲ್ಲ. ಬ್ರಹ್ಮಣೈವ ಸಹಾತಶ್ಚ ಪಾರಾಯಣಂ ವ್ರಜೇತ್ ಇತಿ ಸತ್ತತ್ವವಚನಂ ಸ್ವಯಂ ಭಗವತೋದಿತಂ. ಇವಿಷ್ಟು ಸತ್ತತ್ವದ ಮಾತುಗಳು ಪರಮಾತ್ಮನೇ ಹೇಳಿದ್ದಾರೆ. ಈ ಡಾಕ್ಯುಮೆಂಟ್ ಕೊಟ್ಟು ಮತ್ತೇನು ಮಾತಾಡೋಕ್ಕೆ ಬರೋದಿಲ್ಲ, ಅಲ್ಲಿಗೆ ಅದು ಮುಗಿದೋಯ್ತು. ಅದಕ್ಕೆ ಹೇಳ್ತಾರೆ ಬ್ರಹ್ಮಣಾಂ ಶತಮಿತಿ ಷಷ್ಟ್ಯ ಅಲುಕ್ ತಸ್ಯ ಕಾಲೋ ಬ್ರಹ್ಮಣಾಂ ಶತಕಾಲ ತಸ್ಮಾತ್ ಸಮಾಪ್ತೇ ಪೂರ್ವಮೇವ ಸರ್ವೇಷಾಂ ಜ್ಞಾನಿನಾಂ ಆರಬ್ಧ ಸಂಶಯೋ ಭವತಿ. ಒಂದು ಕಾಮನ್ ಏನು ಅಂದರೆ ಪರಮಾವಧಿ ರುಜುಗಳಾದ್ದರಿಂದ ಅಪ್ರೋಷ್ ಜ್ಞಾನ ಬಂದ ಮೇಲೆ 100 ಬ್ರಹ್ಮಕಲ್ಪದ ಕಾಲದೊಳಗೆ ಎಲ್ಲ ಪ್ರಾರಬ್ಧ ಮುಗಿದೋಗಿಬಿಡುತ್ತೆ. ಅದು ಅವರಿಗೆ ಅಷ್ಟೇ, ಉಳಿದವರಿಗೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಅಶ್ಚೈವ ವಿವರಣಂ ಬ್ರಹ್ಮಣಸ್ತು ತಾವತ್ವಮೇವ ಬ್ರಹ್ಮಕಲ್ಪಾನಾಂ ಶತೇನೈವ ಕರ್ಮಕ್ಷಯವತ್ವಂ ಬ್ರಹ್ಮಣ ಇತಿ ಜಾತೋವ್ಯೇಕವಚನಂ. ಎಲ್ಲ ಬ್ರಹ್ಮರಿಗೆ ಒಂದು ಅರ್ಥ. ಪಂಚಾಶತಾಂ ಬ್ರಹ್ಮಣಾಂ ಕಾಲಾತ್ ಪೂರ್ವಂ ರುದ್ರಸ್ಯ ಆರಬ್ಧ ಸಂಶಯ. 50 ಬ್ರಹ್ಮಕಲ್ಪಕ್ಕೆ ರುದ್ರ ಶಬ್ದಕ್ಕೆ ಅರ್ಥ ಏನು? ರುದ್ರ ಶೇಷ ಗರುಡ 3 ಜನ ಸೇರಿಬಿಡ್ತಾರೆ, ಆ ಪದ ಉಪಯೋಗಿಸಬಹುದು. ತಥಾ ಶಬ್ದ ಸಮುಚ್ಚಯ 20 ಪರ್ಯಾಯ 20 ಅಂದರೂ ಒಂದೇ, 20 ಅಂದರೂ ಒಂದೇ. ಬ್ರಹ್ಮಣಾಂ 20ರೇವ ತದವಚ್ಛಿನ್ನ ಏವ ಇಂದ್ರಸ್ಯ ಪ್ರಾರಬ್ಧ ಕರ್ಮ ಸಂಶಯ ಕಲಹ. ಬ್ರಹ್ಮದೇವರ 20 ಬ್ರಹ್ಮಕಲ್ಪ ಇಂದ್ರದೇವರು. ಅರ್ಕ ಅಂದರೆ ಸೂರ್ಯ, ಅವರಿಗೆ ಅರ್ಕಾದೀನಾಂ ದಶ ಬ್ರಹ್ಮಣ ತದವಚ್ಛಿನ್ನ ಕರ್ಮಕ್ಷಯ ಕಾಲ. ಬ್ರಹ್ಮ ಮಾತ್ರಸ್ಯ ಏಕಸ್ಯೈವ ಬ್ರಹ್ಮಣ. ಬ್ರಹ್ಮದೇವರಿಗೆ ಮಾತ್ರ, ಉಳಿದವರಿಗೆ ಮಾತ್ರ ಒಂದೇ ಬ್ರಹ್ಮಕಲ್ಪ. ಅದು ಮ್ಯಾಕ್ಸಿಮಮ್ ಸಾಮಾನ್ಯರಿಗೆ. ಎಷ್ಟೋ ಸರಿ ತುಂಬ ಕಡಿಮೆ, ಅಷ್ಟು ಮುಂದೆ ಹೋಗ್ಬಿಟ್ಟಿರ್ತಾರೆ. ಅತಃ ಪರಂ ಪ್ರಾರಬ್ಧ ಸಂಖ್ಯಾನಂತರಮಪಿ ಬ್ರಹ್ಮಣ ಸಹೈವ ನಾರಾಯಣ ಹೃದಯ. ಆದರೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಇವರೆಲ್ಲ ಈ ಬ್ರಹ್ಮದೇವರು ಇದ್ದಾರೆ. 50 ಕಲ್ಪ ಬೋಧೋಯ್ತು ರುದ್ರದೇವರು ಅಂತ ತಿಳ್ಕೊಂಬೇಡ. ಅವ್ರು ಮುಕ್ತಿಗೆ ಹೋಗೋದಿಲ್ಲ, ಕಾಯ್ತಾ ಕೂತಿರ್ಬೇಕು. ಅವ್ರು ಹೋಗೋದು ಯಾವಾಗ? ಬ್ರಹ್ಮದೇವ್ರ ಜೊತೆಗೇ ಹೋಗಬೇಕು ಹೊರತು ಇದು ಮಾಡೋಂಗಿಲ್ಲ. ಆಯಿತಾ? ಬಡಿಸೋದು ಎಲ್ಲೇ ಕೂತು ಬಡಿಸಿದ್ರು ಕೂಡ ಕೃಷ್ಣಾರ್ಪ ಒಂದೇ ಸತಿ ಹೇಳ್ತಾರಲ್ಲ ಹಾಗೆ. ಕಾರಣ ಏನು ಮಾಡ್ತಾರೆ, ಅಲ್ಲಲ್ಲಿ ಕೃಷ್ಣಾರ್ಪ ಅಂದ್ಬಿಡ್ತಾರೆ ಆ ಗುಂಪಿಗೆ. ಅವ್ರು ಒಟ್ಟಿಗೆ ಒಂದೇ ಸತಿ ಹೇಳಬೇಕು, ಹಾಗೆ ಹೋಗ್ತಾರೆ. ಅಲ್ಲಿಗೆ ಮುಗೀತು. ಯಾವ ಮುಗೀತು? ಈಗ ಮೊದಲನೇ ಪಾದ ಮುಗೀತು. ಎಷ್ಟನೇ ಅಧ್ಯಾಯಕ್ಕೆ? 4ನೇ ಅಧ್ಯಾಯ. ಇತಿ ಶ್ರೀಮತ್ ಪೂರ್ಣ ಪ್ರಮತಿ ಭಗವತ್ಪಾದ ಸುಕೃತೇ ಅನುವ್ಯಾಖ್ಯಾನಸ್ಯ ಪ್ರಗುಣಜಯತೀರ್ಥಾಖ್ಯ ಯತಿನಾ ಕೃತಾಯಾಂ ಟೀಕಾಯಾಂ ವಿಷಮಪದವಾಕ್ಯಾರ್ಥ ವಿವೃತೌ 4ನೇ ಅಧ್ಯಾಯೇ ಅಸ್ಮಿನ್ ಪ್ರಥಮಚರಣ ಪರ್ಯವಸಿತಃ. ಇದು ಪ್ರತಿ 16 ಪಾದಕ್ಕೂ ಇದು ಕಾಮನ್. ಇದು 16 ಪಾದಕ್ಕೂ ಹಾಗೆ ಮಾಡಿದ್ದಾರೆ. ಪಾದ ಅಧ್ಯಾಯದ ಹೆಸರು, ಪಾದದ ಹೆಸರು, ಇದು ಬ್ರಹ್ಮಸೂತ್ರ ಎಲ್ಲ ಹೇಳ್ತಾ ಬರ್ತಾರೆ. ಅದಕ್ಕೆ ಹೆಸರಿಟ್ಟಿದ್ದಾರೆ ವಿಷಮಪದ ವಾಕ್ಯಾರ್ಥ ವಿವೃತಿ ಅಂತ ಹೆಸರು. ಸುಧಾಕ್ಕೆ ಇನ್ನೊಂದು ಹೆಸರು ಅಂದರೆ ಯಾರಿಗೂ ಗೊತ್ತೇ ಇರೋದಿಲ್ಲ. ಅದು ವಿಷಮಪದ ವಾಕ್ಯಾರ್ಥ ವಿವೃತಿ. ಅರ್ಥ ವಿವೃತಿ, ವಾಕ್ಯಾರ್ಥ ವಿವೃತಿ, ವಿಷಮಪದ ವಾಕ್ಯಾರ್ಥ ವಿವೃತಿ ಫುಲ್. ಅದು ಅಂದರೆ ಯಾವ ಪದಗಳು ಕಷ್ಟನೋ ಅದಕ್ಕೆ ಅರ್ಥ ಬರೆದಿದ್ದೀವಿ ಅಂತ ಅರ್ಥ. ನಮಗೇನಿಸುತ್ತೆ ಎಲ್ಲ ಬರೆದಿಲ್ಲ, ಹಾಗೇನೋ ಸ್ವಲ್ಪ ಬರೆದಾರಲ್ಲ, ಎಲ್ಲ ಕಷ್ಟ ಆಗಿರೋದು ಎಲ್ಲದಕ್ಕೂ ಬರೆದಿದ್ದಾರೆ ಅಂತ ಅರ್ಥ.
ಎಲ್ಲನೂ ಕಷ್ಟನೇ ಆದರೆ ಟೆಕ್ನಿಕಲಿ ಡಿಫಿಕಲ್ಟಾಗಿ ಪೂರ್ತಿ ಬರೆದಿದ್ದೇವೆ ಅಂತ ಇದೊಂದು ಹೆಸರು ಅಷ್ಟೇ ಅದಕ್ಕೆ. ನ್ಯಾಯ ಸುಧಾ ವಿಶ್ವಪದ ವಾಕ್ಯಾರ್ಥವೃತ್ತಿ ಹೀಗೆಲ್ಲ ಇದೆ. ಅಂದರೆ 16 ನಾಡಿದ್ದರಿಂದ ಚತುರ್ಥಾಧ್ಯಾಯ ದ್ವಿತೀಯ ಪಾದ. 16 ಪಾದದಲ್ಲೂ ವಿಶ್ವಪದ ಇದ್ದೇ ಇದೆ ಅಂತ ಏನಾಗಿದೆ? 16 ಪಾದದಲ್ಲೂ ವಿಶ್ವಪದ ಇದ್ದೇ ಇದೆ. 16 ಪಾದದ ಎಲ್ಲ ಪದಗಳು ವಿಶ್ವಪದಗಳು ಅಂತ. ಅದಲ್ಲಿ ಎಲ್ಲ ಯಾವುದು ಅರ್ಥ ಆಗದೆ ಇದ್ದವ್ರು ಎಲ್ಲ ಹೇಳಬೇಕಲ್ಲ ಆ ರೀತಿ.